ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ಇವತ್ತೊಂದು ಡಿಫ್ರೆಂಟ್ ಆಗಿರೋ ನೆಟ್ಟೆಡ್ ನೆಕ್ ಬ್ಲೌಸ್, ಹ್ಯಾಂಡ್ ವರ್ಕ್ ಬ್ಲೌಸು. ಈ ಒಂದು ಬ್ಲೌಸ್ನ ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಪರ್ಲ್ ಹಾಕಿದ್ದೀವಿ ಮತ್ತು ಶುಗರ್ ಬೀಡ್ಸು ಮತ್ತು ಥ್ರೆಡ್ಡಲ್ಲೇ ಫುಲ್ ವರ್ಕ್ ಮಾಡಿರೋದು. ಪರ್ಲ್ ಅಷ್ಟೇ ಹಾಕಿದ್ದೀವಿ ಮತ್ತು ಶುಗರ್ ಬೀಡ್ಸಿಗೆ ಬಿಟ್ಟರೆ ನೆಕ್ಸ್ಟು ಫುಲ್ ಎಲ್ಲ ಥ್ರೆಡ್ ವರ್ಕ್ ಮಾಡಿಸಿರೋದು. ಇದು ತುಂಬಾ ಚೆನ್ನಾಗಿದೆ ಈ ಒಂದು ವರ್ಕು. ಬ್ಯಾಕ್ಗೆ ನೆಟ್ಟೆಡ್ಡು. ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗೇ ಬರುತ್ತೆ. ಇಲ್ಲಿ ನಾನು ಬೋಟ್ ನೆಕ್ ಮೆಜರ್ಮೆಂಟಲ್ಲಿ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಮೆಜರ್ಮೆಂಟಲ್ಲಿ ನೋಡಿ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೆಕ್ ಹತ್ರ ಅಷ್ಟೇ ಮತ್ತು ಕೆಳಗಡೆ ಡೀಪ್ದು ಕ್ಲಾತ್ ಏನಿದೆ ಅಲ್ಲೂ ಅಷ್ಟೇ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ನ 1/2 ಇಂಚ್ ಮೇಲೆ ವರ್ಕ್ ಮೇಲೆ ನಿಮ್ಗೆ 1/2 ಇಂಚು ಲೈನಿಂಗ್ ಬರೋ ಥರ ನೀವು ಸೆಟ್ ಮಾಡ್ಕೋಬೇಕು. ಶೋಲ್ಡರ್ ಅಟ್ಯಾಚ್ಗೋಸ್ಕರ ಈ ರೀತಿ ನೀಟಾಗಿ ಕರೆಕ್ಟಾಗಿ ಮಿಡ್ಲಿಗೆ ಇಟ್ಕೊಂಡಿದ್ದಾದಮೇಲೆ ಈಗ ಏನು ಮಾಡಬೇಕಪ್ಪ ನೀವು ಅಂದರೆ, ಈ ಒಂದು ನೆಟ್ಟೆಡ್ ಪಾರ್ಟ್ ಏನಿದೆಯೋ ಸೊ ಅದನ್ನು ನೀಟಾಗಿ ಒಂದು 1/4 ಇಂಚಷ್ಟು ಒಳಗಡೆಗೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಯಾವ ಶೇಪಲ್ಲಿದೆ ಅಂತ ಅದು ನೋಡಿ. ಮಾರ್ಕ್ ಪೀಸಲ್ಲಿ ಇನ್ನು ಸ್ವಲ್ಪ ಡಾರ್ಕ್ ಆಗಿರೋ ಮಾರ್ಕ್ ಪೀಸಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಕಾಣಿಸ್ತಿದೆ ಅನ್ಕೊತೀನಿ. ಇದು ಹೆಂಗಿದೆಯೋ ಹಂಗೆ ಸೇಮು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ಒಂದು ಬ್ಲೌಸ್ ಪ್ಯಾಟ್ರನ್ನ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ನೆಟ್ ಹತ್ರ ಕ್ಲಾತ್ ಬರಬಾರ್ದಲ್ಲ. ಸೊ ಹಾಗಾಗಿ ನಾವು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫಸ್ಟಿಗೆ ಶೋಲ್ಡ್ರಲ್ಲಿ ಒಂದು ರಫ್ ಆಗಿ ಒಂದು ಸ್ಟಿಚ್ನ ಹಾಕ್ಕೋತೀನಿ. ಶೋಲ್ಡ್ರ್ ಹತ್ರ ಮಾತ್ರ ಎರಡೂ ಕಡೆನೂ ರಫ್ ಆಗೊಂದು ಸ್ಟಿಚ್ ಮಾಡ್ಕೋತೀನಿ ಶೋಲ್ಡ್ರ್ ಹತ್ರ. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ಇಟ್ಕೋಬೇಕು. ಈ ಥರ ರಫ್ ಸ್ಟಿಚ್ನ ಹಾಕ್ಕೋತೀನಿ ನಾನು. ರಫ್ ಸ್ಟಿಚ್ನ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೋಡಿ, ಮಾರ್ಕಿಂಗ್ ನಿಮಗೆ ಕಾಣಿಸ್ತಿಲ್ಲ ಅಂದರೆ ಮತ್ತೆ ಈ ರೀತಿ ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಳ್ಳಿ. ಆ ಮಾರ್ಕಿಂಗ್ ಮೇಲೇ ಇನ್ನೊಂದು ಮಾರ್ಕಿಂಗ್ನ ಹಾಕ್ಕೊಳ್ಳಿ. ಈ ರೀತಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋಗೆ. ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಎಕ್ಸ್ಟ್ರಾ, ಸೊ ಆ ಲೈನಿಂಗ್ ಕ್ಲಾತ್ನ ಇಲ್ಲಿ ನಾವು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವು ಎಕ್ಸ್ಟ್ರಾ ನೆಕ್ ಪಟ್ಟಿಗೆ ಕೊಡ್ತೀರಲ್ಲ ಆ ರೀತಿ ನೀಟಾಗಿ ಕ್ಲಾತ್ನ ಇಟ್ಕೊಳ್ಳಿ. ಎಷ್ಟು ಬೇಕೋ ನಿಮಗಷ್ಟು ಮೆಜರ್ಮೆಂಟಲ್ಲಿ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಡಾರ್ಕಾಗಿ ಹಾಕ್ಕೊಳ್ಳಿ. ಈ ಲೈನಿಂಗ್ ಮೇಲೂ ಮಾರ್ಕಿಂಗ್ ಕಾಣಿಸುತ್ತೆ. ನೋಡಿ, ಈ ಥರ ಡಾರ್ಕಾಗಿ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಲೈನಿಂಗ್ ಹಾಕ್ಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ನೀವು ಅದ್ರ ಮೇಲೆ ಬೇಕಾದ್ರೆ ಮಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಾಂದರೆ ಕಾಣಿಸ್ತಿದೆ ಅನ್ನೋಂಗಿದ್ರೆ ಅದ್ರ ಮೇಲೆ ಡೈರೆಕ್ಟ್ ನೀವು ಸ್ಟಿಚ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಮಾರ್ಕಿಂಗ್ ಹಾಕ್ಕೋತಾ ಇದ್ದೀನಿ ನಿಮಗೆ ಕಾಣಿಸ್ಲಿ ಅಂತ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ನ ಹಾಕ್ಕೋತೀನಿ. ಈಗ ನೀಟಾಗಿ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕು. ಬಟ್ಟೆ ನೋಡಿ ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀನೋ ನೀವು ಸಹ ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲ ನೆಕ್ ಶೇಪು ಚೇಂಜ್ ಆಗಿಬಿಡುತ್ತೆ. ಈ ರೀತಿ ನೀಟಾಗಿ
ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಒಳಗಡೆ ನೆಕ್ ನೀವು ಯಾವ ರೀತಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ರೌಂಡ್ ಶೇಪ್ ಏನಿದೆಯೋ ಆ ಶೇಪ್ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಿದ್ದಾರೆ ಅನ್ನಂಗಿದ್ರೆ ಅವ್ರಿಗೆ ಈ ಲಿಂಕ್ನ ಶೇರ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸ್ನ ಇಟ್ಕೊಂಡಿದ್ದಾದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾದಮೇಲೆ ಈ ರೀತಿ ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಿನಾರೆ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೋಡ್ಕೊಳ್ಳಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೋತೀನಿ ಅಂತ. ನೀವು ಬೇಕಾದ್ರೆ ಇಲ್ಲಿ ಐರನ್ ಸಹ ಮಾಡ್ಕೋಬೋದು. ನೋಡಿ ಎಲ್ಲನೂ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕು. ಅರ್ಥ ಆಗಿಲ್ಲ ಅಂದರೆ ನೀವು ಇನ್ನೊಂದು ಸಲ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಈ ನೆಟ್ಟೆಡ್ನ ಬ್ಯಾಕಲ್ಲಿ ನೆಟ್ಟೆಡ್ ಬಂದಿರೋದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಒಂದು ಸಲ ಅಲ್ಲ ಅಂದರೆ ನೀವು 2 ಸಲ ನೋಡಿಕೊಂಡು ಕಲ್ತ್ಕೊಳ್ಳಿ. ಈಗ ನೋಡಿ ಈ ಕ್ಲಾತ್ ಏನಿದೆಯೋ ಇದನ್ನು ನೀಟಾಗಿ ಒಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಜಾಸ್ತಿ ಇದೆ ಕ್ಲಾತು ಅಂತ ಅನಿಸಿದ್ದಾದರೆ ಆ ಬಟ್ಟೆಯನ್ನು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಇಲ್ಲ ಅದೇ ರೀತಿ ಇರಲಿ ಅನ್ನೋದಾದರೆ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಅದೇ ರೀತಿಯಾಗಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಫಿನಿಶಿಂಗ್ ಸ್ಟಿಚ್ಚು ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಯಾಕೋ ಸ್ಟಿಚ್ಚು ಸರಿಯಾಗಿ ಬಂದಿಲ್ಲ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ನ ಹಾಕ್ಕೋಬೇಕು. ಇನ್ನು ಜಾಸ್ತಿನೇ ನಾನು ಹ್ಯಾಂಡ್ ವರ್ಕ್ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಯಾವುದು ವೀಡಿಯೋ ಮಾಡೋ ಅಷ್ಟು ಟೈಮ್ ಇತ್ತೋ ಅಷ್ಟು ಬ್ಲೌಸ್ ಮಾತ್ರ ವೀಡಿಯೋ ಮಾಡಿದ್ದೀನಿ, ಎಲ್ಲನೂ ಮಾಡಿಲ್ಲ. ಸೊ ನಿಮಗೆ ಎಲ್ಲ ಬ್ಲೌಸಸ್ಸು ಕಲೆಕ್ಷನ್ಸು ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲ ವೀಡಿಯೋಸು ಒಂದೇ ವೀಡಿಯೋ ಎಲ್ಲ ಬ್ಲೌಸಸ್ಸು ಒಂದೇ ವೀಡಿಯೋದಲ್ಲಿ ತೋರಿಸ್ಬೇಕು ಅನ್ನೋಂಗಿದ್ರೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಬ್ಲೌಸಸ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ಆ ಒಂದು ಬ್ಲೌಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ ನಿಮಗೆ. ಈಗ ನೆಕ್ ನೋಡಿ, ಇಲ್ಲಿ ನೆಕ್ ಏನಿದೆಯೋ ನಿಮಗೆ ವರ್ಕ್ ಮಾಡಿರ್ತಾರಲ್ಲ, ಸೊ ವರ್ಕ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕು. ನಾರ್ಮಲಾಗಿ ನಾವು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಲ್ಲ, ನೀವು ಸಿಂಗಲ್ ಫುಟ್ ಹಾಕಿ ಈ ಸ್ಟಿಚ್ನ ಹಾಕ್ಕೋಬೇಕು. ಇಲ್ಲ ನಾರ್ಮಲ್ ಫುಟಲ್ಲೇ ನಾನು ಸ್ಟಿಚ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಸೊ ನಾನಿಲ್ಲಿ ನಾರ್ಮಲ್ ಫುಟಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನೆಕ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಂಡು ಈ ರೀತಿ 1/4 ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿದ್ದ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಟು ನೀವು ಲೈನಿಂಗ್ನ ಉಲ್ಟಾ ಮಾಡ್ಕೋಬೇಕು ನೋಡಿ. ಇಲ್ಲಿ ಕರೆಕ್ಟಾಗಿ
ಸ್ಟಿಚ್ ಬಂದಿಲ್ಲ. ಸೊ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಕಟ್ ಮಾರ್ಕ್ಸ್ನ ಇಟ್ಕೊತೀನಿ ನೋಡಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ನಾನು ಶೋಲ್ಡರ್ ರಫ್ ಸ್ಟಿಚ್ ಹಾಕ್ಕೊಂಡಿದ್ನಲ್ಲ, ಸೊ ರಫ್ ಸ್ಟಿಚ್ನ ಓಪನ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ನೋಡಿದ್ರಲ್ಲ, ಈ ರೀತಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ನೆಕ್ ಶೇಪ್ನ ಸೆಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಲೈನಿಂಗ್ ಕಿನಾರೆ ಸ್ಟಿಚ್ ಹಾಕ್ಕೊಂಡು ನೀವು ನೆಕ್ ಶೇಪ್ನ ಫಿನಿಶ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೇನೂ ಫಿನಿಶ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಸ್ಟಿಚ್ನ ಹಾಕ್ಕೋಬೋದು ನೋಡಿ. ನೆಟ್ಟೆಡ್ ಹತ್ರ ನಿಮಗೆ ಓಪನ್ ಬರಬೇಕು ಈ ರೀತಿ, ಅಲ್ಲಿ ಲೈನಿಂಗ್ ಬರಬಾರ್ದು. ಸೊ ಹಾಗಾಗಿ ಓಪನ್ ಬರೋ ಥರ ನಾನಿಲ್ಲಿ ರೆಡಿ ಮಾಡಿಕೊಂಡೆ. ಈಗೇನು ಮಾಡಬೇಕಪ್ಪ ಅಂದರೆ ಈ ಒಂದು ನೆಕ್ನ ಕೈಯಿಂದ ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಫಸ್ಟ್ ಮೇಲೆ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಂಡು ನೆಕ್ನ ಸೆಟ್ ಮಾಡ್ಕೋತೀನಿ ನೋಡಿ. ಕಿನಾರೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ನೀಟಾಗಿ ಲೈನಿಂಗು ಫೋಲ್ಡ್ ಆಗುತ್ತೆ. ಈಗ ನಾನು ವರ್ಕ್ ಪಕ್ಕನೇ ನೀಟಾಗಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಇದು ಹ್ಯಾಂಡ್ ವರ್ಕ್ ಬ್ಲೌಸು, ನೀವು ಸಿಂಗಲ್ ಫುಟ್ ಯೂಸ್ ಮಾಡಿದ್ರೆ ಬೆಸ್ಟು. ಸೊ ನಾನಿಲ್ಲಿ ಡಬಲ್ ಫೂಟೇ ಯೂಸ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಏನಾದರೂ ನಿಮಗೆ ಡಬಲ್ ಫೂಟ್ ಹಾಕ್ಕೊಂಡ್ರೆ ಈ ಒಂದು ಬೀಟ್ಸ್ ಮೇಲೆ ಬರುತ್ತೆ ಫೂಟು ಅನ್ನೋದಾದರೆ ನೀವು ಸಿಂಗಲ್ ಫೂಟ್ನ ಹಾಕ್ಕೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ ನಾನು ಡಬಲ್ ಫೂಟಲ್ಲೇ ಸ್ಟಿಚ್ ಮಾಡ್ತೀನಿ ಅನ್ನೋರು ಡಬಲ್ ಫೂಟಲ್ಲೂ ಸ್ಟಿಚ್ ಮಾಡ್ಬೋದು, ತೊಂದರೆ ಇಲ್ಲ. ಈಗೇನು ಮಾಡಬೇಕಪ್ಪ ಅಂದರೆ ನೋಡಿ, ನೆಕ್ ಶೇಪ್ ಏನಿದೆಯೋ ನೆಕ್ ಶೇಪ್ ಸುತ್ತು ನೀವು ಸೂಜಿಯಿಂದ ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದೇ ರೀತಿ ನೆಕ್ ಪೂರ್ತಿ ನೀವು ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಹೆಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಕು ಶೇಪ್ ನೀಟಾಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದರೆ ಆ ಒಂದು ಲೈನಿಂಗು ಜರುಗುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ನೀವು ಹೆಮ್ಮಿಂಗ್ ಮಾಡಿಕೊಂಡು ಫಿನಿಶ್ ಮಾಡ್ಕೊಳ್ಳಿ. ನೋಡಿ ನಾನು ಸುತ್ತು ಹೆಮ್ಮಿಂಗ್ನ ಮಾಡಿಕೊಂಡೆ. ಈಗ ನನಗೆ ಬ್ಯಾಕ್ ಪಾರ್ಟು ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ಮುಗ್ದೋಗುತ್ತೆ ನೋಡಿ. ಈ ರೀತಿ ನೀಟಾಗಿ ಸುತ್ತು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ರಿಂಕಲ್ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡೆ, ಎಲ್ಲೂ ರಿಂಕಲ್ ಬಂದಿಲ್ಲ. ಈಗ ನಾನು ಲೈನಿಂಗ್ನ ಮೈನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ, ಈ ಒಂದು ಮೆಥಡಲ್ಲಿ. ಈ ರೀತಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಕರೆಕ್ಟಾಗಿ ನನಗೆ ಮಿಡ್ಲಿಗೆ ಈ ನೆಕ್ ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಏನಾದರೂ ನಿಮಗೆ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ, ಎಕ್ಸ್ಟ್ರಾ ಇರೋ ಸ್ವಲ್ಪ ಒಂದು 1/4 ಇಂಚಿಗಿಂತ ಕಡಿಮೆ ಆ ಥರ ಏನಾದರೂ ಇದ್ದರೆ ನೀವು ಎಕ್ಸ್ಟ್ರಾ ಕಟ್ ಮಾಡ್ಬೋದು, ತೊಂದರೆ ಏನಾಗಲ್ಲ, ಮಿಸ್ಟೇಕ್ ಏನೂ ಆಗಲ್ಲ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ ನೋಡಿ. ಈ ವರ್ಕು ಬರದೇ ಇರೋ ಕಡೆ ಮಿಡ್ಲಿಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳಿ, ವರ್ಕ್ ಹತ್ರ ನೀಡ್ಲು ಬಂದರೆ ಒಡೆದೋಗುತ್ತೆ ನೀಡ್ಲು. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಹಾಗಾಗಿ ನಾನು ವರ್ಕ್ ಬಂದಿರೋ ಹತ್ರ ಸ್ಕಿಪ್ ಮಾಡಿ ಪ್ಲೈನ್ ಇರೋ ಹತ್ರ ನಾನು ಕರೆಕ್ಟಾಗಿ ಆ ಕಡೆ ಈ ಕಡೆ ಮೆಜರ್ಮೆಂಟ್ ತೊಗೊಂಡು ಪ್ಲೈನ್ ಇರೋ ಕಡೆ ನಾನು ಡಾಟ್ಸ್ನ ಹಿಡ್ದಿದ್ದೀನಿ. ಈಗ ನಾನು ನೆಕ್ ಪಟ್ಟಿ ಅಲ್ಲ,
ವೇಸ್ಟಿಗೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀನಿ. ಸೊಂಟದ ಪಟ್ಟಿನ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿ ನೀವು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಸ್ವಲ್ಪ ನನಗೆ ರಿಂಕಲ್ ಬಂದಿದೆ, ಅದನ್ನು ನಾನು ನೋಡಿ ರಿಮೂವ್ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡೆ. ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ದಾರ ಏನಾದರೂ ಇದ್ರೆ ನೀವು ಕಟ್ ಮಾಡ್ಕೊಬೇಡಿ. ಈ ರೀತಿ ನೀವೊಂದು ಈ ಜಾಗದಲ್ಲಿ ನೀವು ಬೇಕಾದ್ರೆ ಎಮ್ಮಿಂಗ್ ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಹೆಮ್ಮಿಂಗ್ ಮಾಡಿಕೊಂಡು ಸ್ಟಿಚ್ನ ರಿಮೂವ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಲೂಸ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲಿ. ಸೊ ನೀವು ಬೇಕಾದ್ರೆ ಸ್ಟಿಚ್ ಹಾಕ್ಬೋದು. ಎಮ್ಮಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ರಿಂಕಲೆಲ್ಲ ಕಾಣಲ್ಲ. ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗು ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನಿಮಗೆ ಬ್ಯಾಕ್ ಪಾರ್ಟು ಈ ರೀತಿ ರೆಡಿ ಆಯಿತು. ಈ ಬ್ಯಾಕ್ ಪಾರ್ಟು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ನಾನು ಫ್ರಂಟ್ ಪಾರ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಬೋಟ್ ನೆಕ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಮಗೆ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಇರುತ್ತೆ. ನೋಡ್ತಿರ್ಬೋದು ನೀವು, ನೆಕ್ ವಿಡ್ತು ಜಾಸ್ತಿ ಇದ್ದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗದಿರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಯಾಕಂದರೆ ನಿಮ್ಮ ಬ್ಯಾಕ್ ನೆಕ್ಕು ತುಂಬ ಡೀಪ್ ಇಲ್ಲ, ಬ್ರಾಡಾಗಿ ಹಾಕ್ಕೊಂಡ್ರೆ ನೀವು ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ನಿಮ್ಗೆ ಬ್ರಾಡ್ ಇಲ್ವಲ್ಲ, ಸೊ ಹಾಗಾಗಿ ನಿಮಗೆ ಶೋಲ್ಡರ್ ಡ್ರಾಪು ಯಾವುದೇ ಕಾರಣಕ್ಕೂ ಆಗೋಲ್ಲ. ನೋಡಿ ನೆಕ್ ವಿಡ್ತು ನಮಗೆ ಬೋಟ್ ನೆಕ್ ಕಟ್ಟಿಂಗಲ್ಲಿ ನಾವು ಸ್ಟಿಚ್ ಕಟ್ ಮಾಡಿದ್ದೆ ಆದರೆ ನೆಕ್ ವಿಡ್ತು ಫ್ರಂಟಲ್ಲಿ ಡೀಪ್ ನೆಕ್ ಬೇಕು ಅಂದರೆ ಇಷ್ಟೇ ವಿಡ್ತು ಬರುತ್ತೆ. ಚೆನ್ನಾಗಿರುತ್ತೆ, ಬ್ರಾಡಾಗಿರುತ್ತೆ ಬ್ಲೌಸು. ಉಟ್ಕೊಂಡ್ರೂ ಅಷ್ಟೇ, ಹಾಕ್ಕೊಂಡ್ರು ಸೀರೆ ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರಾಡಾಗಿದ್ದರೆ ನೆಕ್ಕು. ಇಲ್ಲಾಂದರೆ ನಿಮ್ಗೆ ಹತ್ರ ಇದೆ, ಕತ್ತಿಗೆ ಹತ್ರ ಇದೆ ನೆಕ್ಕು, ಬ್ರಾಡ್ ಇಲ್ಲ ಅಂತಂದರೆ ಸೀರೆ ಉಟ್ರೆ ನಿಮಗೆ ನೀಟಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಬ್ರಾಡ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಲುಕ್ಕು ಅಂತ ನನ್ನ ಅಭಿಪ್ರಾಯ. ಈ ರೀತಿ ಕಿನಾರೆ ಸ್ಟಿಚ್ನ ಹಾಕೋಬೇಕಾಗತ್ತೆ ವರ್ಕ್ ಪಕ್ಕನೇ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು ರೆಡಿ ಸ್ಟಿಚ್ ಅದ್ರ ಮೇಲೆ ಹಾಕಬೇಕಾಗತ್ತೆ. ಸ್ವಲ್ಪ ಫೂಟ್ನ ಮೇಲಕ್ಕೆ ಎತ್ಕೊಂಡು ನೀವು ಸ್ಟಿಚ್ನ ಜರುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ಕ್ಲಾತ್ನ ನೋಡ್ಕೊಳ್ಳಿ. ಫೂಟ್ ಸ್ವಲ್ಪ ಮೇಲಕ್ಕೆ ಎತ್ಕೋತೀನಿ ನಾನು. ಬಟ್ಟೆನ ಮೂವ್ ಮಾಡ್ತಾ ಸ್ಟಿಚ್ನ ಹಾಕ್ತೀನಿ. ಇದರಿಂದ ನಿಮಗೆ ಯಾವುದೇ ರೀತಿ ಬೀಟ್ಸ್ ಆಗಿರಲಿ, ಫರ್ಲ್ ಆಗಿರಲಿ, ಯಾವುದೇ ರೀತಿ ನಿಮಗೆ ಕಟ್ಟಾಗಲ್ಲ. ಇಷ್ಟಾದಮೇಲೆ ಸುತ್ತು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ನೀವು ತುಂಬಾ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ಯಾಕಂದರೆ ಎರಡೂ ಪೀಸು ನಿಮಗೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ನಿಮಗೆ ಫ್ರಂಟ್ ಪಾರ್ಟ್ ರೈಟ್ ಸೈಡ್ದು ನೆಕ್ಕು ನೀಟಾಗಿ ಬಂದ್ಬಿಟ್ಟಿದೆ. ಈಗ ನೀವು ಲೆಫ್ಟ್ ಸೈಡ್ ನೆಕ್ಗೆ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು, ಇಲ್ಲ ನೀವು ನೆಕ್ ಕಟ್ ಮಾಡಿರ್ತೀರಲ್ಲ ಅದೇ ನೆಕ್ ಪೀಸ್ನ ಇಟ್ಟು ಲೆಫ್ಟ್ ಸೈಡ್ ನೆಕ್ನ ನೀವು ಕಟ್ ಮಾಡ್ಕೋಬೋದು. ನೋಡಿ ನಾನು ಅದೇ ನೆಕ್ ಪೀಸ್ ಇಟ್ಟು ಲೆಫ್ಟ್ ಸೈಡ್ದು ಕಟ್ ಮಾಡಿಕೊಂಡೆ. ಈಗ ಇದಕ್ಕೆ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ನೋಡಿ. ಉಲ್ಟಾ ಹಾಕ್ಕೊಳ್ಳಿ. ನೀವು ಲೈನಿಂಗ್ನ ಉಲ್ಟಾ ಹಾಕ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೀದಾ ಹಾಕ್ಕೊಂಡು ನೀವು ಪೈಪಿಂಗ್ ಅಟ್ಯಾಚ್ ಮಾಡಬೇಕಾಗಿರೋದು. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಸಮೇತ ನಾನು
ಸ್ಟಿಚ್ನ ಹಾಕ್ಕೊಂಡೆ. ಈ ರೀತಿ ಉಲ್ಟಾ ಇಟ್ಟು ಈಗಾಗಲೇ ನೀವೇನು ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕಿರ್ತೀರೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕು. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸಿಟ್ಟು ಪೈಪಿಂಗ್ದು ಸಹ ನೀವು ಲೆಫ್ಟ್ ಸೈಡ್ದು ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಪೈಪಿಂಗ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕು. ನೀವು ಬಟ್ಟೆನ ಸ್ಟಿಚ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೇನ್ ಪೀಸ್ ಆಗಲಿ ಇಲ್ಲ ಲೈನಿಂಗ್ ಆಗಲಿ ಯಾವುದೇ ಕಾರಣಕ್ಕೂ ನೀವು ಎಳಿಬಾರ್ದು. ಹೇಳಿದ್ರೆ ನಿಮಗೆ ಬ್ಲೌಸ್ ರಿಂಕಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಎಳಿದಿರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಲೆಫ್ಟ್ ಸೈಡ್ದು ನಮಗೆ ರೆಡಿ ಆಯಿತು. ಈಗ ಡಾಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿ. ಡಾಟ್ಸ್ನ ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಟೈಮು ಸೇವ್ ಆಗುತ್ತೆ, ದಾರನೂ ಸೇವ್ ಆಗುತ್ತೆ. ನೋಡಿ ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಆರ್ಮೋಲ್ ಹತ್ರ ಡಾಟು ವೆರಿ ಇಂಪಾರ್ಟೆಂಟು. ಈಗ ಕರೆಕ್ಟಾಗಿ ಲೆವೆಲ್ ಆಗಿದ್ದಾವೆ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ನೋಡಿ ಡಾಟ್ಸ್ನ ಸ್ಟಿಚ್ ಮಾಡಿದ್ದಾಯಿತು. ನಿಮ್ಗೆ ಔಟ್ಫಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು ಸಲ ನೋಡಿ. ನೋಡಿ ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದು ಮುಗೀತು. ನೋಡಿ ಫ್ರಂಟ್ ಪಾರ್ಟಲ್ಲಿ ನೆಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಎರಡು ಸೇಮ್ ಇದೆ. ಈಗ ನೋಡಿ ಫ್ರಂಟ್ ಪಾರ್ಟ್ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತೀನಿ ಈ ಮೆಥಡಲ್ಲಿ. ಇದರಲ್ಲಿ ನೀವು ಇನ್ವಿಸಿಬಲ್ ಶೋಲ್ಡರು ಸಹ ಸ್ಟಿಚ್ ಮಾಡ್ಕೋಬೋದು. ನಾನು ಇಲ್ಲಿ ವಿಸಿಬಲ್ ಶೋಲ್ಡರ್ನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಶೋಲ್ಡರ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಎರಡು ಕಡೆ ಶೋಲ್ಡರ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ಲೀವ್ನ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ನೆಕ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟಾದಮೇಲೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಹತ್ರ ನ್ಯಾಚ್ ಏನು ಹೊಡೆದಿರ್ತೀನೋ ಅಲ್ಲಿಂದ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಸ್ಲೀವ್ ಉದ್ದ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸ್ಲೀವ್ ಎಷ್ಟು ಲೂಸ್ ತಗೋಬೇಕು ಅನ್ನೋದು ಗೊತ್ತಾಗುತ್ತಲ್ಲ. ಸೊ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ನೀವು ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ಟೈಟಾಗಿ ಬಟ್ಟೆನ ಎಳಿಬಾರ್ದು, ಸ್ಮೂತಾಗಿಟ್ಟು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಗೋಲ್ಡ್ ವಿತ್ ಸಿಲ್ವರ್ದು ಸಿಲ್ವರ್ ಮೀನ್ಸ್ ಮುತ್ತುಗಳು, ಗೋಲ್ಡ್ ಮತ್ತು ಮುತ್ತಿಂದು ಮಣಿಗಳು. ಇದು ಸಹ ಅದೇ ರೀತಿ
ಮೆಷರ್ಮೆಂಟ್ ತಗೊಳ್ಳಿ. ಶೋಲ್ಡರಿಂದ ನ್ಯಾಚ್ ಪಾಯಿಂಟಿಂದ ಶೋಲ್ಡರ್ಗೆ ಎಷ್ಟಿದೆ ಅಂತ ನೋಡಿ ಚೆಕ್ ಮಾಡಿಕೊಂಡು ಆಮೇಲೆ ಸ್ಟಿಚ್ನ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಇದಕ್ಕೆ ಡಬಲ್ ಸ್ಟಿಚ್ ಹಾಕೋಣ. ಓವರ್ಲಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಲೀವ್ ಅಟ್ಯಾಚ್ ಆಯಿತು. ನೋಡಿ ಸ್ಲೀವ್ ಪರ್ಫೆಕ್ಟಾಗಿ ಅಟ್ಯಾಚ್ ಆಗೋಯ್ತು. ಈಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡೋದು ಅಂತ ನೋಡೋಣ ಬನ್ನಿ. ಸೈಡ್ ಫಿಟ್ಟಿಂಗ್ಗೆ ನೀವು ಮೆಜರ್ಮೆಂಟ್ ಬ್ಲೌಸ್ನ ತಗೋಬೇಕಾಗತ್ತೆ. ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ನೀವು ಅದರ ಪ್ರಕಾರ ಸ್ಲೀವ್ನ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಹ್ಯಾಂಡ್ ಲೂಸ್ ಬೇಕು 5.5 5.25 ಇಲ್ಲ 6 ಬೇಕಾಗತ್ತೆ. ಸೈಡ್ ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ, ಬಾಟಮಲ್ಲಿ ಅಷ್ಟೇ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಆಗಬಾರ್ದು. ಕರೆಕ್ಟಾಗಿ ಲೆವೆಲ್ಲಾಗಿ ಬರಬೇಕು, ಇಲ್ಲಾಂದರೆ ನಿಮಗೆ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿರಲ್ಲ. ನೋಡಿ ಸೈಡ್ ಫಿಟ್ಟಿಂಗ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ಕಿಂಗ್ ಕಾಣಿಸ್ತಿದೆಯಲ್ಲ, ಮಾರ್ಕ್ ಮೇಲೆ ಸ್ಟಿಚ್ನ ಹಾಕ್ಕೋಬೋದು. ನೋಡಿ ನಿಮಗೆ ಸೀದಾ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಬ್ಲೌಸು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಯೂಸ್ ಆಗೋ ಥರ ವೀಡಿಯೋಗಳೇ ನಾನು ಮಾಡಿದ್ದೀನಿ. ಯಾರೆಲ್ಲ ಟೈಲರಿಂಗ್ ಕಲಿತಾ ಇದ್ದೀರ ಅವ್ರಿಗೆ ನೋಡಿ ಔಟ್ಫಿಟ್ ನಿಮಗೆ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.